ನಿಮಗೊಂದು ಪ್ರಶ್ನೆ, ಒಂದು ಸ್ಪೋರ್ಟ್ಸ್ ಶೂ ಖರೀದಿಸಬೇಕು ಅಂದರೆ ನೈಕ್, ಅಡಿಡಾಸ್, ಪೂಮಾ ಇವೇ ಮೊದಲು ನೆನಪಾಗುತ್ತೆ ಅಲ್ವಾ? ಆದರೆ ಒಂದು ಕಂಪನಿ ಮಾತ್ರ ನಮಗೆ ಬೇರೆ ಬ್ರ್ಯಾಂಡ್ಗಳ ಅಗತ್ಯ ಇಲ್ಲ, ನಮ್ಮದೇ ಬ್ರ್ಯಾಂಡ್ಗಳು ಸಾಕು ಅಂತ ನಿರ್ಧಾರ ಮಾಡಿತು. ಆ ಒಂದು ನಿರ್ಧಾರ ಜಗತ್ತಿನಾದ್ಯಂತ ಕೋಟ್ಯಾಂತರ ಕಸ್ಟಮರ್ಗಳನ್ನು ಸಂಪಾದಿಸಿತು. ಆ ಕಂಪನಿಯ ಹೆಸರು ಡೆಕಾಥ್ಲಾನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಬಹಳಷ್ಟು ಸ್ಪೋರ್ಟ್ಸ್ ಸ್ಟೋರ್ಸ್ ಬೇರೆ ಕಂಪನಿಗಳ ಬ್ರ್ಯಾಂಡ್ಗಳನ್ನು ಮಾತ್ರ ಮಾರಾಟ ಮಾಡುತ್ತೆ. ಅದರ ಪರಿಣಾಮ ಬ್ರ್ಯಾಂಡ್ ಮಾರ್ಜಿನ್, ಡಿಸ್ಟ್ರಿಬ್ಯೂಷನ್ ಮಾರ್ಜಿನ್, ರಿಟೈಲ್ ಮಾರ್ಜಿನ್ ಹೀಗೆ ಪ್ರತಿಯೊಂದು ಹಂತದಲ್ಲೂ ಪ್ರಾಡಕ್ಟ್ನ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ. ಆದರೆ ಡೆಕಾಥ್ಲಾನ್ ಸಂಪೂರ್ಣವಾಗಿ ವಿಭಿನ್ನವಾಗಿ ಯೋಚನೆ ಮಾಡಿತು. ನಾವೇ ಡಿಸೈನ್ ಮಾಡೋಣ, ನಾವೇ ತಯಾರಿಸೋಣ, ನಾವೇ ಸೇಲ್ ಮಾಡೋಣ ಅಂತಹ. ಹೀಗೆ ಪ್ರತಿಯೊಂದು ಸ್ಪೋರ್ಟ್ಸ್ಗೂ ಪ್ರತ್ಯೇಕವಾಗಿ ತಮ್ಮ ಬ್ರ್ಯಾಂಡ್ ಅನ್ನ ನಿರ್ಮಾಣ ಮಾಡ್ತು. ಮಧ್ಯವರ್ತಿಗಳು ಇರಲಿಲ್ಲ, ಹೀಗಾಗಿ ಉತ್ತಮ ಕ್ವಾಲಿಟಿ ಆದರೆ ಕಡಿಮೆ ಬೆಲೆ, ಕಸ್ಟಮರ್ಗೆ ವ್ಯಾಲ್ಯೂ, ಕಂಪನಿಗೆ ಲಾಭ. ಇದೇ ಡೆಕಾಥ್ಲಾನ್ನ ಯಶಸ್ವಿಯ ಸೂತ್ರ. ಬಹಳಷ್ಟು ಜನ ಬಿಸ್ನೆಸ್ ನಲ್ಲಿ ಬೇರೆಯವರ ಬ್ರ್ಯಾಂಡ್ಗಳನ್ನ ಮಾರಾಟ ಮಾಡುತ್ತಾ ಸಣ್ಣ ಸಣ್ಣ ಮಾರ್ಜಿನ್ಗಳೊಂದಿಗೆ ತೃಪ್ತಿಯಾಗ್ತಾರೆ. ಆದರೆ ನಿಮಗೆ ಅವಕಾಶ ಇದ್ರೆ ನಿಮ್ಮದೇ ಬ್ರ್ಯಾಂಡ್ ಅನ್ನ ನಿರ್ಮಿಸಿ. ನಿಮ್ಮ ಹೆಸರು, ನಿಮ್ಮ ಕ್ವಾಲಿಟಿ, ನಿಮ್ಮ ಮೇಲೆ ಇರುವ ನಂಬಿಕೆ ಇವೇ ನಿಮ್ಮ ದೊಡ್ಡ ಆಸ್ತಿಗಳು. ನೀವು ಬೇರೆಯವರ ಬ್ರ್ಯಾಂಡ್ ಮಾರಾಟ ಮಾಡಿದ್ರೆ ಅವರ ಬ್ರ್ಯಾಂಡ್ ಬೆಳೆಯುತ್ತೆ. ನಿಮ್ಮದೇ ಬ್ರ್ಯಾಂಡ್ ನಿರ್ಮಿಸಿದರೆ ನಿಮ್ಮ ಕಂಪನಿಯ ವ್ಯಾಲ್ಯೂ ಹೆಚ್ಚಾಗುತ್ತೆ. ನೆನ್ಪಿಟ್ಕೊಳ್ಳಿ, ಗೊತ್ತಿರುವ ಬಿಸ್ನೆಸ್ಗಳು ಕೇವಲ ಪ್ರಾಡಕ್ಟ್ ಮಾರಾಟ ಮಾಡೋದಿಲ್ಲ, ಬಿಸ್ನೆಸ್ ಅನ್ನ ನಿರ್ಮಿಸುತ್ತೆ. ಡೆಕಾಥ್ಲಾನ್ ಕೇವಲ ಸ್ಪೋರ್ಟ್ಸ್ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡಲಿಲ್ಲ, ತನ್ನದೇ ಆದ ಸ್ವಂತ ಬ್ರ್ಯಾಂಡ್ ಮೂಲಕ ಕಸ್ಟಮರ್ಗಳ ನಂಬಿಕೆಯನ್ನ ಗೆದ್ದಿದೆ. ಕೆಲವೊಮ್ಮೆ ಬೇರೆಯವರ ಪ್ರಾಡಕ್ಟ್ಸ್ ಮಾರಾಟ ಮಾಡೋದಕ್ಕಿಂತ ನಿಮ್ಮದೇ ಬ್ರ್ಯಾಂಡ್ ಅನ್ನ ನಿರ್ಮಿಸುವುದು ನಿಮ್ಮ ಬಿಸ್ನೆಸ್ ಜೀವನವನ್ನೇ ಬದಲಾಯಿಸಬಹುದು. ಒಂದೇ ಒಂದು ಸರಿಯಾದ ಸ್ಟ್ರಾಟಜಿ ನಿಮ್ಮ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬಹುದು. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.